ಆ, ಈಗ ವಿಧಾನ ಪರಿಷತ್ಗೆ ಒಂದಷ್ಟು 4 ಸ್ಥಾನಗಳು ಖಾಲಿದ್ದಾವೆ. ಸೊ ನಿಮ್ಗೆ ಸಿಗುತ್ತೆ ಅನ್ನೋ ವಿಶ್ವಾಸ ನಂಬಿಕೆ ನನಗೆ ಕಾಂಗ್ರೆಸ್ ಪಕ್ಷದ ಮೇಲಿದೆ, ನಮ್ಮ ಪಕ್ಷದ ಮೇಲೆ. ಯಾಕೆಂದ್ರೆ ನಾನು ಎಲ್ಲ ಕಡೆ ಕಾಂಗ್ರೆಸ್ಸಿಗೆ ಅಂತಾನೆ ಹೇಳ್ಕೊಂಡಿದ್ದೀನಿ. ನಾನು ಮಾಡಿರೋ ಕೆಲಸ ಮತ್ತೆ ನನಗಿರೋ ಪಾಪ್ಯುಲಾರಿಟಿ ಎಲ್ಲಿ ಹೋದ್ರು ಕೂಡ ಕನಿಷ್ಠ 1000 ಜನ ಆದ್ರೂ ಸೇರಿಸ್ತೀನಿ. ಮ್ಯೂಸಿಕ್ ಆಗ್ಬೋದು, ಸೌಂಡ್ ಆಗ್ಬೋದು, ಪ್ರಚಾರ ಆಗ್ಬೋದು, ಭಾಷಣ ಆಗ್ಬೋದು, ಇಲ್ಲಿ ತನಕ ನಾನು ಕಾಂಗ್ರೆಸ್ ಕೆಲಸ ಮಾಡ್ತಾನೆ ಇದ್ದೀನಿ, ಮಾಡ್ತಾನೂ ಇರ್ತೀನಿ. ಸರ್ ಹಿಂದೆ ಕೂಡ ಡಿಮ್ಯಾಂಡ್ ಮಾಡಿದ್ರಿ, ಆ ಸಂದರ್ಭದಲ್ಲಿ ಆಗ್ಲಿಲ್ಲ. ಆದ್ರೆ ಈಗ 4 ಇದೆ, 4ರಲ್ಲೊಂದು ಇಲ್ಲ, ನಮ್ಮ ಪಕ್ಷದವರು ಈ ಸರ್ತಿ ನನಗೆ ಕೊಡ್ತಾರೆ ಅನ್ನೋ ನಂಬಿಕೆ ಅಂತೂ ನನಗಿದೆ. ಸೊ ಸಿಎಂ DCM ಅವ್ರು ಏನ್ ಹೇಳಿದ್ದಾರೆ ನಿಮ್ಮ ಮನವಿಗೆ? ಅವ್ರು ಎಲ್ಲ ಇಬ್ರು ನನಗೆ ತುಂಬಾ ಆತ್ಮೀಯರೇ ಅಲ್ವಾ, ಇಬ್ರ ಜೊತೆಲೇ ನಾನು ಇರೋದ್ರಿಂದ ತುಂಬಾ ಆತ್ಮೀಯರು. ಭರವಸೆಗಳು ನನಗೂ ಇದೆ, ಅವರು ಕೊಟ್ಟಿದ್ದಾರೆ. ಆತ್ಮೀಯತೆ ಈ ಕೈ ಹಿಡಿತಾ? ಈಗ ಕೈ ಹಿಡಿಬೇಕು, ಅದೇ ಸತ್ಯ. ಈಗ ಪಕ್ಷದಲ್ಲಿ ನೀವು ಸಕ್ರಿಯವಾಗಿ ಸಾಕಷ್ಟು ಕೆಲಸಗಳನ್ನ ಮಾಡ್ತಿದ್ದೀರಾ. ನಿಮ್ಮ ಜನಪ್ರಿಯತೆ ಅಥವಾ ಜನರನ್ನು ಸೇರಿಸುವಂತಹ ಚಾಕಚಕ್ಯತೆ ಆಗಿರ್ಬೋದು, ಇವೆಲ್ಲವೂ ಕಾಂಗ್ರೆಸ್ ನಿಮ್ಮನ್ನ ಸಮರ್ಥವಾಗಿ ಬಳಸ್ಕೊಳ್ತಿದೆ ಅನ್ನೋ ತೃಪ್ತಿ ಇದೆಯಾ? ಸಮರ್ಥವಾಗಿ ನಾನೇ ಕೆಲಸ ಮಾಡ್ತಿದ್ದೀನಿ. ಯಾಕೆಂದ್ರೆ ಐ ಲವ್ ಕಾಂಗ್ರೆಸ್, ಐ ಲವ್ ಇಂದಿರಾ ಗಾಂಧೀಜಿ. ನಿಮ್ಮ ಯಾಕಂದ್ರೆ ನಾವು ಹುಟ್ಟದಾಗಿಂದ ನಾವು ನೋಡ್ಕೊಂಡ್ ಬಂದಿದ್ದೀವಿ ಬಡವರ ಪಕ್ಷ ಯಾವುದು ಅನ್ನೋದು ಗೊತ್ತು. ನಮ್ಮ ತಂದೆ ತಾಯಿ ನಮ್ಗೆ ಹೇಳಿರೋದು, ನೋಡಪ್ಪ ನಾವು ಈ ಸ್ಥಿತಿಗೆ ಬರೋದಕ್ಕೆ ನಮ್ ಕಾರಣ ಯಾರು? ಕಾಂಗ್ರೆಸ್ ಪಕ್ಷ. ಸೊ ನಾನು ಖುದ್ದಾಗಿ ವಾಲಂಟಿಯರ್ ಆಗಿ, ಜೊತೆಗೆ ನಮ್ಮ DCM ಸಾಹೇಬ್ರು ಇದ್ದಾರೆ, CM ಸಾಹೇಬ್ರು ಇದ್ದಾರೆ. ನಾನು ಒಬ್ಬ ಸೆಲೆಬ್ರಿಟಿ, ಜೊತೆಗೆ ನನ್ಗಿಷ್ಟು ಪಾಪ್ಯುಲಾರಿಟಿ, ಇಷ್ಟು ಫ್ಯಾನ್ ಫಾಲ್ ಇದ್ರು ಕೂಡ ನಾನು ಕಾಂಗ್ರೆಸ್ ಬಂದು ಕೆಲಸ ಮಾಡ್ತಾ ಇದ್ದೀನಿ. ಯಾಕೆ ಹೇಳಿ? ಅದ್ರ ಮೇಲೆ ಇರುವಂತ ಪ್ರೀತಿ. ಸೊ ಅದಕ್ಕೆ ಪ್ರತಿಫಲ ಸಿಗಬಹುದು ಅಂತ ನಾನು ಇವತ್ತಲ್ಲ ನಾಳೆ ಸಿಗುತ್ತೆ ಅನ್ನೋ ವಿಶ್ವಾಸ. ಇವತ್ತು ಅಥವಾ ನಾಳೆ, ಇವತ್ತಲ್ಲ ನಾಳೆ ಇಲ್ಲ, ಇವತ್ತು ನಾಳೆ. ಸಾಧು ಕೋಕಿಲ ಅವರ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೋ, ಸಿಗಬೇಕಾಗಿದ್ಯೋ? ಸಿಗಬೇಕು ಅಂತ ನಿಮ್ಗೂ ಅನ್ಸ್ತಿದೆ, ಎಲ್ರಿಗೂ ಅನ್ಸಿದೆ, ನನಗೆ ಅನ್ಸುತ್ತೆ. ಸಾಧು ಕೋಕಿಲ ಅವರಿಗೆ ಜಾತಿ ಜನಗಣತಿ ನಿನ್ನೆ ಅಷ್ಟೇ ಕೂಡ ಮಂಡನೆ ಆಗಿರುವಂತದ್ದು. ಸೊ ಒಂದಷ್ಟು ಅಲ್ಲಿ ಶಿಫಾರಸುಗಳಾಗಿದೆ, ಒಂದಷ್ಟು ವಿರೋಧಗಳು ಕೂಡ ವ್ಯಕ್ತ ಆಗ್ತಿದೆ. ನಿಮ್ಮ ಅಭಿಪ್ರಾಯ ಏನು? ಪ್ಲಸ್ ಅದು ಸರ್ಕಾರಕ್ಕೆ ಮತ್ತೆ ಹೈಕಮಾಂಡ್ಗೆ ಅವ್ರಿಗೆ ಸೇರಿದೆ. ಯಾಕೆಂದ್ರೆ ನನಗೆ ಅದ್ರ ಬಗ್ಗೆ ಎಲ್ಲ ಅಷ್ಟು ಮಾಹಿತಿನೂ ಇರಲ್ಲ, ಅದ್ರ ಬಗ್ಗೆ ಅಷ್ಟು ಅನುಭವನೂ ಇರಲ್ಲ. ನನಗೆ ಈ ಕ್ವಶನ್ ನನಗೆ ರಾಂಗ್ ಕ್ವಶನ್. ಯಾಕೆಂದ್ರೆ ಜಾತಿ ಗಣತಿ ಆಗ್ಬೇಕಲ್ವಾ? ಕೆಲವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾವ್ದಾದಾಗ ಜಾತಿ ಗಣತಿ ನೋಡಿ, ನಮ್ಮ ಸಮಾಜ ಆಗ್ಲಿ, ನಮ್ಮ ದೇಶದಲ್ಲಿ ನಾವೆಲ್ಲ ಬಡವರೇ ಜಾಸ್ತಿ, ಅಂದ್ರೆ ತುಳಿತಕ್ಕೆ ಒಳಗಾಗಿರೋವರೇ ಜಾಸ್ತಿ. ಆಮೇಲೆ ಏನಾಗಿ ಸಮಾಜದಲ್ಲಿ ದೂರ ತಳ್ಳಿರೋರೇ ಇನ್ನೂ ಜಾಸ್ತಿ ಇದ್ದಾರೆ. ಒಂದು ಮನೆ ದೊಡ್ಡ ಮನೆ ಇರ್ಬೋದು, 100 ಮನೆ ಬಡವರ ಮನೆನೇ ಇರೋದು. 100 ಮನೆ ಬಡವರ ಮನೆ ಇದ್ರೆ 500 ಗುಡಿಸಲೇ ಇರೋದು ಇನ್ನು. ಸೊ ಅದರಿಂದಾಗಿ ಜಾತಿ ಗಣತಿ ಆಗೋದ್ರಲ್ಲಿ ಏನು ಇದೇ ಇಲ್ಲ, ಆಗ್ಲೇಬೇಕು. ಅವಾಗ ತಾನೇ ಸಮಾಜದಲ್ಲಿ ಎಲ್ರು ಕೂಡ ನಾವು ಮೇಲ್ ಬರಕ್ ಸಾಧ್ಯ, ಎಲ್ರಿಗೊಂದು ಸ್ಥಾನ ಸಿಗಕ್ ಸಾಧ್ಯ. ಆಗ್ಲೇಬೇಕು. ಇದಕ್ ಮುಂಚೆ ಇರೋದನ್ನ ಎರೇಸ್ ಮಾಡಿ ಇದನ್ನ ಹಾಕಿ. ಅಲ್ಲ, ಇದು ನಿಮ್ಮದೇ ಪಕ್ಷದಲ್ಲಿ ಕೆಲವರೆಲ್ಲ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಈಗ ಶಾಮನೂರು ಶಿವಶಂಕರಪ್ಪ ಅವರಾಗಿರ್ಬೋದು, ಬೇರೆ ಬೇರೆ ನಾಯಕರು, ಪ್ರಬಲ ಸಮುದಾಯದ ನಾಯಕರು ಇದಾಗಬಾರ್ದು ಅನ್ನುವಂತ ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ ಅಷ್ಟೇ ಅಲ್ವಾ? ಅಂದ್ರೆ ಎಲ್ಲ ಅವರವರ ಅಭಿಪ್ರಾಯನ ಅವರು ಹೇಳ್ತಾ ಇದ್ದಾರೆ. ಇವಾಗ ನಾವು ಏನು ಮೈನಾರಿಟಿಗೆ ಸೇರಿದ್ವಿ, ನಮ್ಮ ಅಭಿಪ್ರಾಯ ಬಂದು ಜಾತಿ ಗಣತಿ ಆಗ್ಬೇಕು. ಸಾಧು ಕೋಕಿಲ್ ಅವರ ಎಲ್ಲೋ ನೋವು, ದುಗುಡ, ದುಮ್ಮಾನ ಇದೆಲ್ಲ ಅರಣ್ಯ ರೋಧನ ಆಗ್ತಿದ್ಯಾ, ಅಥವಾ ಅವರ ಶ್ರಮಕ್ಕೆ ಪ್ರತಿಫಲ ಸಿಗ್ಬೇಕು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಬಾರಿ ಇವರ ಪರಿಷತ್ ಸ್ಥಾನ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಕೇವಲ ಅರಣ್ಯ ರೋಧನ ಅನ್ನೋ ರೀತಿಯಲ್ಲಿ ಕೂಡ ಸೀಮಿತ ಆಗ್ತಿದ್ಯಾ? ಹೀಗೆ ತಿಳ್ಕೊಂಡು ಹೋಗ್ತಾ ಇದೆಯಾ ಅಂತ ನೋಡಿ, ನಾನೇನ್ ಹೇಳ್ತೀನಿ, ವರಿಷ್ಠರು, ಪಕ್ಷದವರು, ಮತ್ತೆ ಹೈಕಮಾಂಡ್ ಮತ್ತೆ ನಮ್ಮ ನಾಯಕರುಗಳು ಸೇರಿ ಇದನ್ನ ಅವರು ಕುಲ್ಲಂಕುಷವಾಗಿ ಅವ್ರು ಪರಿಶೀಲಿಸಿ ಇದನ್ನ ಡಿಸಿಷನ್ ತಗೊಳ್ಬೇಕು. ಇದು ಯಾವುದು ಜಾತಿ ಮೇಲಾಗ್ಲಿ ಇನ್ನೊಂದ್ರ ಮೇಲಾಗ್ಲಿ ಆಗ್ಬಾರ್ದು ಅಂತ ನಾನು ಹೇಳಿದೆ. ನನಗೆ ಆಗ್ಬೇಕಾಗಿರೋದು ನಮ್ಮ ಪಕ್ಷಕ್ಕೆ ಯಾರು ದುಡ್ದಿದಾರೋ, ಪಕ್ಷಕ್ಕೋಸ್ಕರ ಯಾರು ಕೆಲಸ ಮಾಡ್ತಿದ್ದಾರೆ ಅಂತವರನ್ನ ಪರಿಗಣನೆಗೆ ತಗೋಬೇಕು ಅನ್ನೋದೇ ನನ್ನ. ಸಾಧು ಕೋಕಿಲ್ ಅವರ ಶ್ರಮ ಪಕ್ಷದಲ್ಲಿ ಸರಿಯಾಗಿ ಗುರುತಿಸ್ತಾ ಇಲ್ಲ ಅಂತನ, ಅಥವಾ ಗೊತ್ತಿದ್ರು ಜಾಣತನ ರೀತಿಯಲ್ಲಿ ಈಗ ಜಾಣತ ಮಾಡ್ತಾರೆ? ಅದರಿಂದ ಇಲ್ಲ, ನಮ್ಮ ಬಗ್ಗೆ ಬಹಳ ಒಳ್ಳೆ ಅಭಿಪ್ರಾಯನೇ ಇದೆ. ಮಿಕ್ಕಿದ್ದೆಲ್ಲ ನಮ್ಮ ವರಿಷ್ಠರಿಗೆ, ನಮ್ಮ ಪಕ್ಷಕ್ಕೆ ಸೇರಿದೆ. ಅವ್ರು ಏನ್ ಹೇಳ್ತಾರೋ ನಾನು ಕೋಕಿಲ್ ಅವ್ರು ಕಂಡಾಗ ಕೊಡ್ಬೇಕು ಅಂತ ರೀತಿಗೆ, ಆದ್ರೆ ಒಳಗಡೆಗೆ ನೋಡೋಣ ಅಂತ ಹೇಳ್ತಾರೆ. ಈ ನೋಡೋಣ ಅನ್ನೋದನ್ನ ತೆಗೆದಾಕೋಣ,
ಕೊಡ್ಲೇಬೇಕು ಅನ್ನೋದು ನಮ್ಮ ಎಲ್ಲ ವರಿಷ್ಠರಿಗೆ ಮನಸ್ಸಲ್ಲಿ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಆಗುತ್ತೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.